ಹಾಯ್ ಹೆಲೋ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯ ಮತ್ತು ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವಿಡಿಯೋಸ್ಗಳಿಗಾಗಿ, ನೋಟ್ಸ್ಗಳಿಗಾಗಿ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ಸಲ ಯಾರೆಲ್ಲ ಅಂದರೆ 2025-26ನೇ ಸಾಲಿನಲ್ಲಿ ಮುಂಬರುವಂಥ ಎಲ್ಲ ಮೊರಾರ್ಜಿ ಹಾಗೆ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆನ ಯಾರೆಲ್ಲ ಬರ್ತಾ ಇದ್ದಾರೆ, ತಮಗೆ ಈ ಒಂದು ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಾಕಷ್ಟು ಸಲ ಹಿಂದೆ ರಿಪೀಟ್ ಆದಂಥ ಒಂದು ಪ್ರಶ್ನೆಗಳನ್ನು ನಿಮಗೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ರೂಪದಲ್ಲಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಹಾಗಾದರೆ ಸ್ನೇಹಿತರೆ, ವಿದ್ಯಾರ್ಥಿಗಳು, ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಒಂದೊಂದು ಪ್ರಶ್ನೆಗಳನ್ನು. ಹಾಗಾದರೆ ವಿಷಯ ಯಾವುದಂತ ಕೇಳಿದ್ರೆ ವಿಜ್ಞಾನದ ಒಂದು ಸಂಭವನೀಯ ಪ್ರಶ್ನೋತ್ತರಗಳ ಒಂದು ಸರಣಿಯಾಗಿರ್ತದೆ ಇದು. ಫಸ್ಟ್ ಒಂದು ಕ್ವಶನ್ ನೋಡ್ರಿ. ಕೆಲಸ ಮಾಡುವ ಸಾಮರ್ಥ್ಯವೇ ಡ್ಯಾಶ್ ಅಂತ ಕೇಳ್ಬೋದು. ಆಪ್ಷನ್ ಎ ಪ್ಲವನತೆ, ಶಕ್ತಿ, ರಂಧ್ರ, ಚಟುವಟಿಕೆ ಅಂತ ಇದೆ. ಕೆಲಸ ಮಾಡುವ ಸಾಮರ್ಥ್ಯವೇ ಏನಂತ ಹೇಳ್ತೀವಿ ನಾವು, ಅದಕ್ಕೆ ಕೆಲಸ ಮಾಡುವಂಥ ಸಾಮರ್ಥ್ಯಕ್ಕೆ ನಾವು ಶಕ್ತಿ ಅಂತಂತೇಳಿ ಹೇಳ್ತೀವಿ. ಆಪ್ಷನ್ ಬಿ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡೋದಾದರೆ ಇತಿಹಾಸ ಪ್ರಸಿದ್ಧ ಗೋಲ್ ಗುಂಬಜ್ ಇರುವಂಥ ಜಿಲ್ಲೆ ಹಾಸನ, ದಕ್ಷಿಣ ಕನ್ನಡ, ವಿಜಯಪುರ, ಬಾಗಲಕೋಟೆ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಯಾವುದು? ವಿಜಯಪುರ, ಇದು ಸರಿಯಾದ ಉತ್ತರ. ನೆಕ್ಸ್ಟ್ ನೋಡ್ರಿ, ಸಿಲಿಕಾನ್ ಸಿಟಿ ಎಂದು ಪ್ರಸಿದ್ಧವಾದಂತಹ ಸ್ಥಳ ಯಾವುದು? ಶಿವಮೊಗ್ಗ, ತುಮಕೂರು, ಬೆಂಗಳೂರು, ಚಿಕ್ಕಬಳ್ಳಾಪುರ. ನಾವು ಬೆಂಗಳೂರನ್ನು ನಾವು ಸಿಲಿಕಾನ್ ಸಿಟಿ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡ್ರಿ, ಕ್ವಶನ್ ನಂಬರ್ 4. ಕಾವೇರಿ ನದಿಯು ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದ ಡ್ಯಾಶ್ ಈ ಸ್ಥಳದಲ್ಲಿ ಹುಟ್ಟುತ್ತದೆ. ಈ ಪ್ರಶ್ನೆಗೆ ಉತ್ತರ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾವು ಮಾಡುವಂಥ ನೇರ ಒಂದು ಫ್ರೀ ಆನ್ಲೈನ್ ಕ್ಲಾಸಸ್ಗಳನ್ನು ನೀವು ಉಚಿತವಾಗಿ ಜಾಯಿನ್ ಆಗ್ಬೋದು. ಓಕೆನಾ? ಹಾಗೆ ನೆಕ್ಸ್ಟ್ ನೋಡಿರಿ, ಇದಕ್ಕೆ ಆಪ್ಷನ್ಸ್ಗಳನ್ನು ನೋಡೋದಾದರೆ 4ನೇ ಪ್ರಶ್ನೆಗೆ ತಲಕಾವೇರಿ, ಮಡಿಕೇರಿ, ಭಾಗಮಂಡಲ, ಕೊಡಸಳ್ಳಿ ಅಂತ ಇದೆ. ಸರಿಯಾದ ಉತ್ತರ ನೋಡಿರಿ, ಇದಕ್ಕೆ ಯಾವುದು? ತಲಕಾವೇರಿ ಎಂಬುದು ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿರಿ, ಕರ್ನಾಟಕದ ನಾಡ ಹಬ್ಬ ಯಾವುದು? ದಸರಾ, ಆಯುಧ ಪೂಜೆ, ಯುಗಾದಿ, ವಿಜಯದಶಮಿ ಅಂತ ಇದೆ. ನಿಮಗೆಲ್ಲ ಗೊತ್ತಿದೆ ಕರ್ನಾಟಕದ ನಾಡ ಹಬ್ಬ ಯಾವುದು? ದಸರಾ. ಕೆಲವೊಂದು ಟೈಮಲ್ಲಿ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಆಗಿ ಬೇರೆ ಬೇರೆ ಹಾಕುವಂಥ ಚಾನ್ಸಸ್ಗಳಿರ್ತವೆ. ಹಾಗಾಗಿ ಇವೆಲ್ಲ ಸಿಂಪಲ್ ಕ್ವಶನ್ಸ್ಗಳು, ಯಾವುದೇ ಕಾರಣಕ್ಕೂ ಅಂಕಗಳನ್ನು ಕಳೆದುಕೋಬಾರ್ದು. ಇದಕ್ಕೆ ಕರ್ನಾಟಕದ ನಾಡ ಹಬ್ಬ ಯಾವುದು? ಆಪ್ಷನ್ ಎ ದಸರಾ ಅನ್ನುವಂಥದ್ದು ಸರಿಯಾದ ಉತ್ತರ. ಕರ್ನಾಟಕದ ರಾಜ್ಯದ ವೃಕ್ಷ ಯಾವುದು ಅಂತ ಕೇಳಿದ್ದಾರೆ. ವೃಕ್ಷ ಅಂತಂದ್ರೆ ಮರ ಅಂತ ಅರ್ಥ. ಶ್ರೀಗಂಧದ ಮರ, ಆಲದ ಮರ, ನೀಲಗಿರಿ ಮರ, ಬೇವಿನ ಮರ ಅಂತ ಇದೆ. ಸರಿಯಾದ ಉತ್ತರ ಶ್ರೀಗಂಧದ ಮರ ಅನ್ನೋದು ಸರಿಯಾದ ಉತ್ತರ. ಆಪ್ಷನ್ ಎ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡ್ರಿ, ನಮ್ಮ ದೇಶದ ರಾಷ್ಟ್ರೀಯ ಕ್ರೀಡೆ ಯಾವುದು? ಇಲ್ಲಿ ದೇಶಕ್ಕೆ ಸಂಬಂಧಪಟ್ಟಂಥ ಒಂದು ಕ್ರೀಡೆನ ಕೇಳಿದ್ದಾರೆ. ಯಾವುದು? ಇಲ್ಲಿ ಹಾಕಿ ಅನ್ನೋದು ನಮ್ಮ ಒಂದು ದೇಶದ ರಾಷ್ಟ್ರೀಯ ಕ್ರೀಡೆಯಾಗಿದೆ. ಹಾಗಿದೆ ಹಾಕಿ ಮಾಂತ್ರಿಕ ಅಂತ ಯಾರಿಗೆ ಕರೀತಾರೆ? ಧ್ಯಾನ್ ಚಂದ್ ಇವರನ್ನು ಹಾಕಿ ಮಾಂತ್ರಿಕ ಅಂತ ಕರೀತಾರೆ. ಇದು ಸಹ ನಿಮಗೆ ನಾಲೆಜ್ ಪರ್ಪಸ್ ಗೊತ್ತಿರಲಿ. ನೆಕ್ಸ್ಟ್ ನೋಡ್ರಿ, ಖೋ ಖೋ ತಂಡದಲ್ಲಿರುವ ಆಟಗಾರರ ಸಂಖ್ಯೆ ಎಷ್ಟು? ಆಪ್ಷನ್ ಬಿ 11 ಸರಿಯಾದ ಉತ್ತರ. ಗಣಕಯಂತ್ರದ ಪಿತಾಮಹ ಯಾರು? ಸಾಕಷ್ಟು ಜನ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಆಗುವಂಥ ಸಾಧ್ಯತೆ ಇರ್ತದೆ. ಗಣಕಯಂತ್ರ ಅಂತಂದರೆ ಕಂಪ್ಯೂಟರ್ನ ಪಿತಾಮಹ ಯಾರು ಅಂತ ಕೇಳಿದಾಗ ಚಾರ್ಲ್ಸ್ ಬ್ಯಾಬೇಜ್. ಆಪ್ಷನ್ ಡಿ ಚಾರ್ಲ್ಸ್ ಬ್ಯಾಬೇಜ್ ಅನ್ನೋದು ಸರಿಯಾದ ಉತ್ತರ. ಭಾರತದಲ್ಲಿ ಅತಿ ಹೆಚ್ಚು ರೇಷ್ಮೆ ಉತ್ಪಾದಿಸುವ ರಾಜ್ಯ ಯಾವುದು? ತಮಿಳುನಾಡು, ಕರ್ನಾಟಕ, ಆಂಧ್ರ ಪ್ರದೇಶ, ಕೇರಳ ಅಂತ ಇದೆ. ಇದಕ್ಕೆ ಪ್ರಶ್ನೆ ನಿಮ್ಗೆ ಗೊತ್ತಿದೆ. ಕರ್ನಾಟಕದಲ್ಲಿ ನಾವು ಅತಿ ಹೆಚ್ಚು ರೇಷ್ಮೆಯನ್ನು ಉತ್ಪಾದಿಸುವಂಥ ಭಾರತದಲ್ಲಿ ಅತಿ ಹೆಚ್ಚು ರೇಷ್ಮೆ ಉತ್ಪಾದಿಸುವ ರಾಜ್ಯ ಯಾವುದು ಅಂತ ಕೇಳಿದ್ರೆ ಕರ್ನಾಟಕ ಸರಿಯಾದ ಉತ್ತರ ಆಗ್ತದೆ. ಓಕೆ, ನೆಕ್ಸ್ಟ್ ನೋಡ್ರಿ, 2 ಬೆಟ್ಟಗಳ ಮಧ್ಯೆ ಇರುವಂಥ ಒಂದು ಕಿರಿದಾದ ಸ್ಥಳಕ್ಕೆ ಕಣಿವೆ ಅಂತಾರ. ನದಿ, ಇಳಿಜಾರು, ಅಣೆಕಟ್ಟು ಅಂತಾರ. ಇದಕ್ಕೆ ಕಣಿವೆ ಅಂತಂತ ಹೇಳ್ತೀವಿ ನಾವು. ಏನಂತ ಹೇಳ್ತೀವಿ? ಕಣಿವೆ. ಆಪ್ಷನ್ ಎ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡ್ರಿ, ಬಳಸಿದಷ್ಟು ದೊರಕುವಂಥ ಸಂಪನ್ಮೂಲ ಅಥವಾ ನವೀಕರಿಸಬಹುದಾದ ಸಂಪನ್ಮೂಲ ಯಾವುದು ಅಂತ ಕೇಳಿದ್ದಾರೆ. ಗಾಳಿ, ಸೀಮೆಎಣ್ಣೆ, ಪೆಟ್ರೋಲ್, ಡೀಸೆಲ್. ಇದರೊಳಗೆ ನೋಡ್ರಿ, ಈ ಸೀಮೆಎಣ್ಣೆ, ಪೆಟ್ರೋಲ್, ಡೀಸೆಲ್ ಇವೆಲ್ಲ ಏನಾಗ್ತವೆ? ಮುಗಿದು ಹೋಗುವ ಸಂಪನ್ಮೂಲ. ಹಾಗಿದ್ರೆ ಮುಗಿದು ಹೋಗಲಾರದ ಸಂಪನ್ಮೂಲ ಯಾವುದು? ಇದರೊಳಗೆ ಗಾಳಿ. ಹೌದಾ? ಆಪ್ಷನ್ ಎ ಸರಿಯಾದ ಉತ್ತರ. ಇದು ನಿಮಗೆ 5ನೇ ತರಗತಿಯ ಒಂದು ಸಿಲೆಬಸ್ನಲ್ಲಿರುವಂಥ ಒಂದು ಪರಿಸರದಲ್ಲಿ ಬಂದಿರುವಂಥ ಒಂದು ಪಾಠದ ಮೇಲೆ ಕೇಳಿದ್ದಾರೆ ಕ್ವಶನ್ಸ್ಗಳನ್ನು. ಸೊ ಹಾಗಾಗಿ ನೀವು ಏನು ಮಾಡಬೇಕು? 5ನೇ ತರಗತಿ ಸಿಲೆಬಸನ್ನು ಸಹ ಸರಿಯಾಗಿ ಸ್ಟಡಿ ಮಾಡ್ಕೋಬೇಕು. ನೆಕ್ಸ್ಟ್ ನೋಡ್ರಿ, ಮರದ ಎಲೆಗಳನ್ನು ಉದುರಿಸುವ ಕಾಲ
ಅಥವಾ ಉದುರುವಂಥ ಕಾಲ ಯಾವುದು? ಯಾವ ಕಾಲದಲ್ಲಿ ಉದುರ್ತವೆ? ಚಳಿಗಾಲ, ಬೇಸಿಗೆಗಾಲ, ಮಳೆಗಾಲ, ಕಲಿಗಾಲ ಅಂತ ಇದೆ. ಸರಿಯಾದ ಉತ್ತರ ನೋಡೋದಾದರೆ ಚಳಿಗಾಲದಲ್ಲಿ ನಾವು ಸಾಮಾನ್ಯವಾಗಿ ಮರದ ಎಲೆಗಳನ್ನು ನಾವು ಉದುರೋದನ್ನು ನಾವು ಕಾಣ್ಬೋದು. ಆಪ್ಷನ್ ಎ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನಂಬರ್ 13. ಪ್ರಪಂಚದ ಮೇಲ್ಛಾವಣಿ ಯಾವುದು? ಟಿಬೇಟ್ ಪ್ರಸ್ಥಭೂಮಿ, ಉತ್ತರ ಮೈದಾನ, ಥಾರ್ ಮರುಭೂಮಿ, ದಕ್ಕನ್ ಪ್ರಸ್ಥಭೂಮಿ ಅಂತ ಇದೆ. ಟಿಬೇಟ್ ಪ್ರಸ್ಥಭೂಮಿಯನ್ನು ನಾವು ಪ್ರಪಂಚದ ಮೇಲ್ಛಾವಣಿ ಅಂತ ಕರಿತೀವಿ. ಆಪ್ಷನ್ ಎ ಸರಿಯಾದ ಉತ್ತರ. ಕರ್ನಾಟಕದ ಚಿರಾಪುಂಜಿ ಯಾವುದು? ಆಗುಂಬೆ, ಮುಳ್ಳಯ್ಯನಗಿರಿ, ಚಾರ್ಮಡಿ ಘಾಟ್, ಮೋಸಿನ್ ರಾಮ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ನಿಮಗೆಲ್ಲ ಗೊತ್ತೇ ಇದೆ. ಕರ್ನಾಟಕದ ಚಿರಾಪುಂಜಿ ಯಾವುದು? ಆಪ್ಷನ್ ಎ ಆಗುಂಬೆ ಸರಿಯಾದ ಉತ್ತರ. ಕರ್ನಾಟಕದ ಅತಿ ಎತ್ತರದ ಶಿಖರ ಯಾವುದು? ಮಹದೇಶ್ವರ ಬೆಟ್ಟ, ಕನಕಗಿರಿ, ಮುಳ್ಳಯ್ಯನಗಿರಿ, ಗುಮ್ಮಟಗಿರಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಸಿ ಮುಳ್ಳಯ್ಯನಗಿರಿ ಸರಿಯಾದ ಉತ್ತರ. ಹಾಗೆ ಸ್ನೇಹಿತರೆ, ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಈ ವಿಡಿಯೋ ಒಂದು ಲೈಕನ್ನು ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಹಾಗಾಗಿ ಇದುವರೆಗೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ, ವಾಟ್ಸಪ್ ಚಾನಲ್ಗೆ ಯಾರು ಜಾಯ್ನ್ ಆಗಿಲ್ಲ ನೀವು ಸಹ ಜಾಯ್ನ್ ಆಗೋದ್ರಿಂದ ನಿಮಗೆ ಸಾಕಷ್ಟು ರೀತಿಯ ಒಂದು ಉಚಿತ ತರಗತಿಗಳು ಹಾಗೆ ನೋಟ್ಸ್ಗಳು ನಿಮಗೆ ಫ್ರೀಯಾಗಿ ನೀವು ಆನ್ಲೈನ್ ಮೂಲಕ ಪಡಿಬಹುದು. ಹಿಮಾಲಯ ಪರ್ವತ ಶ್ರೇಣಿಯ ಉದ್ದ 2400 ಕಿಲೋಮೀಟರ್, 240 ಕಿಲೋಮೀಟರ್, ಆಪ್ಷನ್ ಸಿ 24,000 ಕಿಲೋಮೀಟರ್, ಡಿ 24 ಕಿಲೋಮೀಟರ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ 2400 ಕಿಲೋಮೀಟರ್. ಆಪ್ಷನ್ ಎ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನಂಬರ್ 17 ನೋಡ್ರಿ. ಭಾರತದಲ್ಲಿ ಒಟ್ಟು ರಾಜ್ಯಗಳ ಸಂಖ್ಯೆ ಎಷ್ಟು? 28, 27, 29, 30 ಅಂತ ಇದೆ. ಕೆಲವೊಂದು ಟೈಮಲ್ಲಿ ಕನ್ಫ್ಯೂಸ್ ಆಗಿ ಬೇರೆ ಬೇರೆ ಹಾಕ್ತಾರೆ ನೋಡ್ರಿ. ಕರ್ನಾಟಕದಲ್ಲಿರುವ ಜಿಲ್ಲೆಗಳ ಸಂಖ್ಯೆ 31. ಇಲ್ಲಿ ಆಪ್ಷನ್ ಎ ಸರಿ ಆಗ್ತದೆ. ಆಪ್ಷನ್ ಎ 28 ಸರಿಯಾದ ಉತ್ತರ. 18ನೇದು ನೋಡ್ರಿ. ಪ್ರಪಂಚದ ಅತಿ ದೊಡ್ಡ ಖಂಡ ಯಾವುದು? ಆಫ್ರಿಕಾ, ಅಂಟಾರ್ಟಿಕಾ, ಏಷ್ಯಾ, ದಕ್ಷಿಣ ಅಮೇರಿಕಾ ಅಂತ ಇದೆ. ನಾವು ಏಷ್ಯಾ ಖಂಡವನ್ನು ಪ್ರಪಂಚದ ಒಂದು ಅತಿ ದೊಡ್ಡ ಖಂಡ ಎಂದು ನಾವು ಗುರುತಿಸಲ್ಪಟ್ಟಿರ್ತೇವೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗ್ತದೆ. ಓಕೆ, ನೆಕ್ಸ್ಟ್ ನೋಡ್ರಿ. ಕರ್ನಾಟಕದ ದಕ್ಷಿಣಕ್ಕೆ ಇರುವ ನೆರೆಯ ರಾಜ್ಯಗಳು ಯಾವುದು? ಕೇರಳ ಮತ್ತು ತಮಿಳುನಾಡು, ಗೋವಾ, ಮಹಾರಾಷ್ಟ್ರ, ತೆಲಂಗಾಣ ಅಂತ ಇದೆ. ಕೇರಳ ಮತ್ತು ತಮಿಳುನಾಡು ಆಪ್ಷನ್ ಎ ಸರಿಯಾದ ಉತ್ತರ. ಮೈಸೂರಿನ ಹಳೆಯ ಗ್ರಾಮೀಣ ಕ್ರೀಡೆ ಯಾವುದು ಅಂತ ಕೇಳಿದ್ದಾರೆ. ಮೈಸೂರಿನ ಹಳೆಯ ಗ್ರಾಮೀಣ ಕ್ರೀಡೆ ಕಬಡ್ಡಿ, ಕುಸ್ತಿ, ಎತ್ತಿನ ಗಾಡಿ ಓಟ, ಕುದುರೆ ಸವಾರಿ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಕುಸ್ತಿಯನ್ನು ನಾವು ಒಂದು ಮೈಸೂರಿನ ಹಳೆಯ ಒಂದು ಗ್ರಾಮೀಣ ಕ್ರೀಡೆ ಅಂತಂತೇಳಿ ಹೇಳ್ಬೋದು. ಸ್ನೇಹಿತರೆ ಹಾಗೆ ವಿದ್ಯಾರ್ಥಿಗಳು, ಈ ಒಂದು ವಿಡಿಯೋ ತಮಗೆ ಇಷ್ಟ ಆಯಿತಾ? ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಓಕೆ, ಮತ್ತೊಮ್ಮೆ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಲೈವ್ ಕ್ಲಾಸಸ್ಗಳಿಗೆ, ವೀಡಿಯೋಸ್ಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.